ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ದುರ್ವಾದಿಧ್ವಾಂತರಭಯೇ ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನಿಗೆ ಕಣ್ವ ಋಷಿಗಳು ಉಪದೇಶವನ್ನು ಮಾಡಿದರು. ಮಾತು ಕೇಳದೇ ಇದ್ದಾಗ ಘೋರವಾದ ಶಾಪವನ್ನು ಕೊಟ್ಟರು. ಅದಾದ ಮೇಲೆ ನಾರದರು ಬಹಳ ಅದ್ಭುತ ರೀತಿಯಿಂದ ಗಾಲವೋಪಾಖ್ಯಾನವನ್ನು ಹೇಳಿದರು. ಬಹಳ ಸುಂದರವಾಗಿ ಸೊಗಸಾಗಿ ಯಾರು ದುರಹಂಕಾರಿಗಳಾಗಿದ್ದಾರೆ ಅವರು ಶೀಘ್ರದೊಳಗೆ ಕೆಳಗೆ ಬೀಳುವವರಿದ್ದಾರೆ. ದುರಹಂಕಾರಿಗಳಿಗೆ ಇರುವಂತಹ ಫಲ ಅಧಪಾತವೇ ಆಗಿರುತ್ತದೆ. ಆದ್ದರಿಂದಾಗಿ ದುರ್ಯೋಧನ ದುರಹಂಕಾರಿ ಆಗಬೇಡ ಅಂತ ನಾರದರು ಬಹಳ ಸೊಗಸಾಗಿ ತಿಳಿಸಿಕೊಡ್ತಾರೆ. ಇದನ್ನು ಕೇಳಿದ ಮೇಲೆ ಧೃತರಾಷ್ಟ್ರ ಶ್ರೀಕೃಷ್ಣನನ್ನು ನೋಡಿ, ಭಗವಾನ್ ಕೃಷ್ಣ ನತ್ವಹಂ ಸ್ವವಶಸ್ತಾತ ಕ್ರಿಯಮಾಣಂ ನಮೇ ಪ್ರಿಯಂ. ಈ ದುರ್ಯೋಧನ ನನ್ನ ವಶದಲ್ಲಿ ಇಲ್ಲ, ನನ್ನ ವಶ ಮೀರಿ ಹೋಗಿಬಿಟ್ಟಿದ್ದಾನೆ. ಇವನಿಗೇನು ಹೇಳಬೇಕು ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಏನು ಹೇಳಿದರೂ ಇವನು ಕೇಳುವುದಿಲ್ಲ. ಅನುನೇತುಂ ಮಹಾಬಾಹೋ ಯತಸ್ವ ಪುರುಷೋತ್ತಮ. ನೀನೇ ಇವನನ್ನು ಚೆನ್ನಾಗಿ ಬೋಧನೆಯನ್ನು ಮಾಡು. ನ ಶೃಣೋತಿ ಮಹಾಬಾಹೋ ವಚನಂ ಸಾಧು ಭಾಷಿತಂ. ಎಷ್ಟು ಅದ್ಭುತವಾದ ಮಾತುಗಳನ್ನು ನಾನು ಹೇಳಿದರೂ ಕೇಳುವುದಿಲ್ಲ. ಸ್ವಯಂ ಬುದ್ಧಿ ಇಲ್ಲವೇ ಇಲ್ಲ. ಗಾಂಧಾರಿ ಹೇಳಿದ್ರಾದ್ರೂ ಕೇಳ್ತಾನ, ಗಾಂಧಾರಿಯ ಮಾತು ಕೇಳುವುದಿಲ್ಲ.
ವಿದುರ ಹೇಳ್ತಾನೆ, ವಿದುರನ ಮಾತು ಕೇಳುವುದಿಲ್ಲ. ಇನ್ನು ಅನೇಕರು ಬೇರೆ ಬೇರೆ ಜನ ಹೇಳುತ್ತಾರೆ, ಅವರ ಮಾತು ಕೇಳುವುದಿಲ್ಲ. ಸತ್ವಂ ಪಾಪಮತಿಂ ಕ್ರೂರಂ ಪಾಪಚಿತ್ತಂ ಅಚೇತನಂ ಅನುಷಾಧಿ. ಪಾಪಮತಿಯಾದ, ಕ್ರೂರನಾದ, ಪಾಪದ ವಿಚಾರವನ್ನೇ ಮಾಡುವ ಅಚೇತನಂ ದಡ್ಡ ಹಡಿ ಅವಡಿ ಶಿಖಾಮಣಿಯಾದ ಈ ದುರ್ಯೋಧನನನ್ನು ನೀನೇ ಅನುಶಾಸನವನ್ನು ಯಾಕೆ ಮಾಡಬಾರದು ಕೃಷ್ಣ ಅಂತ ಧೃತರಾಷ್ಟ್ರ ಬೇಡಿಕೊಂಡ. ಆಗ ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ಧರ್ಮಾರ್ಥಗಳಿಂದ ಯುಕ್ತವಾದ ಅತ್ಯದ್ಭುತವಾದ ಮಾತುಗಳನ್ನು ಹೇಳ್ತಾನೆ ಕೃಷ್ಣ. ಮಹಾಪ್ರಾಜ್ಞಕುಲೇ ಜಾತಃ ಸಾಧು ಏತತ್ ಕರ್ತುಮರ್ಹಸಿ. ದುರ್ಯೋಧನ, ಮಹಾಪ್ರಾಜ್ಞ ಕುಲೇ ಜಾತಃ, ದೊಡ್ಡ ದೊಡ್ಡ ಜ್ಞಾನಿಗಳು ಚಕ್ರವರ್ತಿಗಳು ಆಡಿ ಹೋದ ರಾಜ್ಯದೊಳಗೆ ವಂಶದೊಳಗೆ ಹುಟ್ಟಿ ಬಂದವ ನೀನು ಈ ತರಹದಿಂದ ನಡೆದುಕೊಳ್ಳುವುದು ಶೋಭೆಯೇ ನಿನಗೆ? ಶ್ರುತವೃತ್ತೋಪಸಂಪನ್ನ, ನೀನು ಶ್ರವಣವನ್ನು ಮಾಡಿದ್ದೀಯ, ನಿನ್ನ ವೃತ್ತಿ ಅತಿ ಅದ್ಭುತವಾದ ವೃತ್ತಿ ಇದೆ. ಸರ್ವೈ ಸಮುದಿತೋ ಗುಣೈ, ಅನೇಕ ಗುಣಗಳಿಂದ ಭೂಯಿಷ್ಠನಾಗಿದ್ದೀಯ. ಈಗ ಮಾಡೋದು ಸರಿಯಾ? ದೌಷ್ಕುಲೇಯ ದುರಾತ್ಮಾನಃ ನೃಶಂಸಾಃ ನಿರಪತ್ರಪಾಃ ತ ಈದೃಶಂ ಕುರ್ಯೋ ಯಥಾತ್ವಂ ತಾತಮನ್ಯಸೆ. ದುರ್ಯೋಧನ, ನೀನೇನು ವಿಚಾರ ಮಾಡಿದ್ದಿ ನೋಡಿ, ಈಗ ಏನೇನು ಪಾಂಡವರನ್ನು ಕುರಿತು ಮಾಡಬೇಕು ಅಂತೇಳಿ, ಹೆಜ್ಜೆ ಇಡಬೇಕು ಅಂತೇಳಿ ಏನು ವಿಚಾರ ಮಾಡಿದ್ದೀಯಲ್ಲ, ಈ ವಿಚಾರ ದುಷ್ಟಕುಲದಲ್ಲಿ ಹುಟ್ಟಿದಂತಹ ದುರಾತ್ಮರು, ನೃಶಂಸರು, ನಾಚಿಕೆ ಇಲ್ಲದೆ ಇದ್ದವರು ಈ ಥರದ ಕೆಲಸವನ್ನು ಮಾಡ್ತಾರೆ. ಈ ಥರ ದುರವಸ್ಥೆ ನಿನಗೆ ಬಂದದ್ದುಂಟಾ? ಇಲ್ಲಲ್ವೇ? ಯಾಕೆ ಮಾಡ್ತೀಯ? ಧರ್ಮಾರ್ಥಯುಕ್ತ ಲೋಕೇಸ್ಮಿನ್ ಪ್ರವೃತ್ತಿರ್ಲಕ್ಷತೆ ಸತಾಂ. ಸಜ್ಜನರ ವೃತ್ತಿ ಹೀಗಿರ್ತದೆ ಅಂದರೆ ಧರ್ಮ ಮತ್ತು ಪುರುಷಾರ್ಥ ಎರಡನ್ನೂ ಒಳಗೊಂಡಂತಹ ನಡತೆ ಅವರದಾಗಿರುತ್ತೆ. ಅಧರ್ಮ, ಅಸನ್ನಡತೆ ಇವು ಎಲ್ಲವೂ ಕೂಡ ದುರ್ಜನರ ವೃತ್ತಿಯಾಗಿರ್ತದೆ. ಯಾಕೆ ದುರ್ಜನರ ವೃತ್ತಿಯನ್ನು ನೀನು ಹಿಡಿದುಕೊಂಡಿದ್ದೀಯಾ ಹೇಳು? ಅಂದರೆ ಕೃಷ್ಣ ಪರಮಾತ್ಮ ಇಷ್ಟು ಅದ್ಭುತ ರೀತಿಯಿಂದ ಮಾತನಾಡ್ತಾ ಇದ್ದಾನೆ ಅಂತಂದ್ರೆ, ನೀನು ನೇರವಾಗಿ ದುರ್ಜನ, ದುಷ್ಟ, ಪಾಪಮತಿ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ನೀನು ನಡೀತಾ ಇರುವ ಹೆಜ್ಜೆಗಳು, ನೀನು ವಿಚಾರ ಮಾಡ್ತಾ ಇರುವ ಯೋಚನೆಗಳು, ಇವು ಎರಡೂ ಕೂಡ ದುಷ್ಟ ಜನರ, ದುರ್ಜನರ ನಡತೆ, ದುರ್ಜನರ ಮಾತುಗಳು, ದುರ್ಜನರ ವಿಚಾರವಾಗಿದೆ. ಇದರಲ್ಲಿ ನೀ ಯಾಕೆ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದಾನೆ. ಅನಿಷ್ಟಶ್ಚ ಅನಿಮಿತ್ತಶ್ಚ ನಚ ಶಕ್ಯಶ್ಚ ಭಾರತ ತಮ್ಮ ಅನರ್ಥಂ ಪರಿಹರನ್ ಆತ್ಮಶ್ರೇಯ ಕರಿಷ್ಯಸಿ. ಯಾರು ತನಗೆ ಅನಿಷ್ಟವನ್ನು ಮಾಡಿಕೊಳ್ತಾನೆ ಹೇಳು? ತನಗೆ ಬಂದ ಅನರ್ಥವನ್ನು ಪರಿಹಾರ ಮಾಡಿಕೊಂಡು ಶ್ರೇಯೋ ಸಾಧನೆಯನ್ನು, ಶ್ರೇಯೋದ್ದೇಶವನ್ನು ಪಡೆಯೋದಕ್ಕಾಗಿ ಪರಿತಪಿಸ್ತಾರೆ ಹೊರತು ಯಾರು ತನಗೆ ತಾನೇ ಅನರ್ಥವನ್ನು ಮಾಡಿಕೊಳ್ತಾರೆ? ದುರ್ಯೋಧನ, ಯಾಕೆ ಈ ತರದ ಕೆಲಸದಲ್ಲಿ ನೀನು ತೊಳೆದುಕೊಂಡಿದ್ದೀಯಾ? ಸರಿಯಲ್ಲ. ಇನ್ನು ಪಾಂಡವರು ಹೇಗಿದ್ದಾರೆ ಬೇಕಾದ್ರೆ ನನಗೆ ಹೇಳ್ತಾನೆ ಕೇಳಿಲ್ಲಿ. ಪ್ರಾಜ್ಞೈಹಿ, ಅತ್ಯದ್ಭುತ ತತ್ವಜ್ಞಾನಿಗಳಾಗಿದ್ದಾರೆ ಪಾಂಡವರು. ಶೂರೈಹಿ, ಪರಾಕ್ರಮಿಗಳಾಗಿದ್ದಾರೆ. ಮಹೋತ್ಸಾಹೈಹಿ, ಭಾರಿ ಭಾರಿ ಉತ್ಸಾಹವುಳ್ಳವರಾಗಿದ್ದಾರೆ. ಬಹುಶ್ರುತೈಹಿ, ಬಹಳ ತತ್ವಜ್ಞಾನವನ್ನು ತಿಳಿದುಕೊಂಡವರಾಗಿದ್ದಾರೆ. ಅಂತಹ ಪಾಂಡವರ ವಿರೋಧ ಕಟ್ಟಿಕೊಳ್ಳುವುದು ದುರ್ಯೋಧನ ನಿನಗೆ ಸುತರಾಂ ಸೂಕ್ತವಲ್ಲ. ಅವರ ಜೊತೆಗೆ ಸಂಧಾನವನ್ನು ಮಾಡಿಕೋ, ಆಗತ್ತೆ, ಮಂಗಳವಾಗತ್ತೆ. ತದ್ಹಿತಂಚ ಪ್ರಿಯಂಚೈವ ಧೃತರಾಷ್ಟ್ರಸ್ಯ ಧೀಮತಃ. ಇದು ಧೃತರಾಷ್ಟ್ರನಿಗೂ ಹಿತವಾಗಿದೆ, ಧೃತರಾಷ್ಟ್ರನಿಗೂ ಅತ್ಯಂತ ಪ್ರಿಯತಮವಾಗಿದೆ. ಯಾಕೆ ನಿನ್ನ ತಂದೆಯ ಹಿತವನ್ನು ನೀನು ನೋಡ್ತಾ ಇಲ್ಲ? ನಿನ್ನ ತಂದೆಯ ಪ್ರಿಯವಾದದ್ದನ್ನು ನೀನು ಯಾಕೆ ಮಾಡ್ತಾ ಇಲ್ಲ? ಯಾಕೆ? ಪಿತಾಮಹ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯ, ವಿದುರ, ಕೃಪಾಚಾರ್ಯ, ಸೋಮದತ್ತ, ಬಾಲ್ಮೀಕ, ಅಶ್ವತ್ಥಾಮ, ವಿಕರ್ಣ, ಇನ್ನುಳಿದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರಾಜರುಗಳಿಗೂ ಕೂಡ ಸಂಧಾನವೇ ಬೇಕಾಗಿದೆ. ಯಾಕೆ ನೀನು ಪಾಂಡವರ ವಿರೋಧಕ್ಕೆ ವಿರುದ್ಧವಾಗಿ ನಿಂತಿದ್ದೀಯಾ? ವಿರೋಧ ಕಟ್ಟಿಕೊಳ್ತಾ ಇದ್ದೀಯಾ?
ಹ್ರೀಮಾನಸಿ, ನಾಚಿಕೆಗೆಟ್ಟವನಲ್ಲ ನೀನು, ನಾಚಿಕೆ ಉಳ್ಳವನಲ್ವೇ ನೀನು? ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿ ಬಂದಿದ್ದೀಯ, ಶ್ರುತವಾನ್ ತತ್ವಜ್ಞಾನಿಯಾಗಿದ್ಯಾ. ಆ ನೃಶಂಸವಾನ್, ಎಂದಿಗೂ ನೀನು ನೃಶಂಸೆ ಅಂತಂದ್ರೆ ಇನ್ನೊಬ್ಬರನ್ನು ಹಿಂಸೆ ಮಾಡಿದವನಲ್ಲಲ್ವೇ ವಿನಾಕಾರಣ. ಕೆಲವೊಮ್ಮೆ ನಮ್ಮದನ್ನು ನಾವು ಸಾಧಿಸಿಕೊಳ್ಳುವುದಕ್ಕೆ, ಒಳ್ಳೆಯದನ್ನು ಸಾಧಿಸುವುದಕ್ಕೆ ಇಲ್ಲದಿರುವುದನ್ನು ಹೇಳಬೇಕಾಗತ್ತೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ನಾಚಿಕೆಗೆಟ್ಟವನಲ್ಲಲ್ವೇ ನೀನು, ನಾಚಿಕೆ ಉಳ್ಳವನು, ಎಂದಿಗೂ ನೃಶಂಸೆ ಮಾಡಿದವನಲ್ಲ, ಹಿಂಸೆ ವಿನಾಕಾರಣ ಹಿಂಸೆ ಮಾಡಿದವನಲ್ಲ. ಆ ನೃಶಂಸೆ ನಿನ್ನಲ್ಲಿದೆ ತುಂಬ. ಶ್ರುತವಾನ್, ಅದ್ಭುತವಾದ ಶಾಸ್ತ್ರವನ್ನು ಬಲ್ಲವನಾಗಿದ್ದೀಯ ನೀನು. ತಿಷ್ಠ ತಾತ ಪಿತುಶಾಸ್ತ್ರೇ ಮಾತುಶ್ಚ ಭರತರ್ಷಭ. ನಿನ್ನ ತಂದೆ ನಿನ್ನ ತಾಯಿ ಏನು ಮಾತುಗಳನ್ನು ಹೇಳ್ತಾ ಇದ್ದಾರೆ, ಆ ಮಾತಿನ ಮೇಲೆ ನೀನು ನಿಲ್ಲು. ನೀನು ಏನಿದೆ, ಸಾಯುವ ರೋಗಿಗೆ ಔಷಧಿ ಪಥ್ಯ ಹಿತವಾಗುವುದಿಲ್ಲ, ಕಹಿಯಾಗತ್ತೆ. ದುಷ್ಟರಿಗೆ ಸತ್ಯ ಕಹಿಯಾಗತ್ತೆ. ಹಾಗಾಗಿ ಕೃಷ್ಣ ಎಷ್ಟು ಹೇಳಿದರೂ ಕೂಡ ದುರ್ಯೋಧನ ಒಪ್ಪಿಕೊಳ್ಳಾದ. ಹೀಗೆ ಶಟಕೊಂಡು ಕೂತಾನೆ. ಏನು ಹೇಳ್ತಾನೆ ಕೃಷ್ಣ ನೋಡೋಣ. ಶ್ರುತ್ವಾ ಯತ್ಸಹೃದಾಂ ಶಾಸ್ತ್ರಂ ಮರ್ತ್ಯೋ ನ ಪ್ರತಿಪದ್ಯತೆ ವಿಪಾಕಂ ತೇ ದಹತ್ಯೇನಂ ಕಿಂಪಾಕಮಿವ ಭಕ್ಷಿತುಂ ಯಸ್ತು ನಿಶ್ರೇಯಸಂ ವಾಕ್ಯಂ ಮೋಹನ್ನ ಪ್ರತಿಪದ್ಯತೆ ಸದೀರ್ಘ ಸೂತ್ರೋ ಹೀನಾರ್ಥ ಪಶ್ಚಾತ್ತಾಪೇನ ಯುಜ್ಯತೆ. ಯಾರು ನಿಶ್ರೇಯಸವಾಗಿರ್ತಕ್ಕಂತಹ ಪರಮ ಮಂಗಲಮಯವಾಗಿರ್ತಕ್ಕಂಥ ಮಾತುಗಳನ್ನು ಯಾರು ಅನಾದರ ಮಾಡ್ತಾರೆ, ಅಗೌರವ ತೋರಿಸ್ತಾರೆ, ಕಾಲಿನಿಂದ ಒದ್ದು ಹೋಗ್ತಾರೆ, ಅವನನ್ನು ಏನಂತ ಕರೀತಾರೆ ಗೊತ್ತಾ? ದೀರ್ಘಸೂತ್ರಿ, ದೀರ್ಘಕಾಲೀನ ವಿರೋಧ ಮಾಡುವವನು. ಹೀನಾರ್ಥ, ಪುರುಷಾರ್ಥವೇ ಇಲ್ಲ ಅವನ ನಡೆಗಳಲ್ಲಿ, ಅವನ ನುಡಿಗಳಲ್ಲಿ, ಅವನ ವಿಚಾರಗಳಲ್ಲಿ, ಅವನ ಮಾತಿನಲ್ಲಿ, ಅವನ ನಡವಳಿಕೆ ಯಾವುದರಲ್ಲೂ ಕೂಡ ಪುರುಷಾರ್ಥವಿಲ್ಲ. ಕೊನೆಗೆ ದುಃಖ ಪಡಬೇಕಾಗತ್ತೆ. ನಿನ್ನೊಬ್ಬ ನಿಮಿತ್ತ ಮಾಡಿಕೊಂಡು ಇಡೀ 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 ಕುಲ ದುಃಖ ಪಡಬೇಕಾಗತ್ತೆ ಎಂಬುದಾಗಿ ಸರ್ವಜ್ಞನಾದ ಕೃಷ್ಣ ಪರಮಾತ್ಮ ಮುಂದೇನಾಗುವುದಿದೆ ಎಲ್ಲವನ್ನೂ ಪಿಕ್ಚರ್ ಬಿಚ್ಚಿ ಬಿಚ್ಚಿ ತೆಗೆದು ತೆಗೆದು ತೋರಿಸ್ತಾ ಇದ್ದಾನೆ ಕೃಷ್ಣ. ಸತಾಂ ಅತಿಮತಿಕ್ರಮ್ಯ ಯೋ ಅಸತಾಂ ವರ್ತತೆ ಮತೆ ಶೋಚಂತೆ ವ್ಯಸನೆ ತಸ್ಯ ಸುಹೃದೋ ನಚಿರಾದಿವ. ಸಜ್ಜನರ ದಾರಿಯನ್ನು ಅತಿಕ್ರಮಣವನ್ನು ಮಾಡಿ ದುರ್ಜನರ ದಾರಿಯಲ್ಲಿ ಯಾರು ಕಾಲಿಡ್ತಾನೆ ಅವನು ಬಹಳ ಕಷ್ಟದಲ್ಲಿ ಒದ್ದಾಡ್ತಾನೆ, ಬಹಳ ದುಃಖವನ್ನು ಅನುಭವಿಸಬೇಕಾಗುತ್ತೆ ದುರ್ಯೋಧನ. ಯೋ ಸತ್ಸೇವಿ ವೃಥಾಚಾರ ನಶ್ಯೋತ ಸುಹೃದಾಂ ಸತಾಂ ಪರಾನ್ ವೃಣೀತೆ ಸ್ವಾಂ ದ್ವೇಷ್ಟಿ ತಂ ಗೌ ತ್ಯಜತಿ ಭಾರತ. ಯಾರು ಅಸಜ್ಜನರ ಸೇವೆಯನ್ನು ಮಾಡ್ತಾರೆ, ವ್ಯರ್ಥವಾದ ಆಚಾರಗಳನ್ನು ರೂಢಿಸಿಕೊಂಡಿದ್ದಾರೆ, ಎಂದಿಗೂ ಹಿರಿಯರು ಹೇಳಿದ್ದನ್ನು ಕೇಳುವುದಿಲ್ಲ, ಪರಾನ್ ವೃಣೀತೆ ದ್ವೇಷಿಗಳನ್ನೇ ಅಪ್ಪಿಕೊಳ್ತಾನೆ, ಅವನು ಎಂದಿಗೂ ಕೂಡ ಶಾಸ್ತ್ರ ಅವನನ್ನು ಸರಿದಾರಿಯಲ್ಲಿ ತರುವುದಿಲ್ಲ. ಜನ್ಮ ಪ್ರಭೃತಿ ಕೌಂತೇಯ ನಿತ್ಯಂ ವಿನಿಕೃತಸ್ತ್ವಯ ನಚ ತೇ ಜಾತು ಕುಪ್ಯಂತಿ ಧರ್ಮಾತ್ಮಾನೋ ಹಿ ಪಾಂಡವ. ಕೇಳಿಲ್ಲಿ ದುರ್ಯೋಧನ ಹೇಳ್ತಾನೆ, ನನ್ನ ಪಾಂಡವರೇನಿದ್ದಾರೆ ಧರ್ಮಾತ್ಮರಾಗಿದ್ದಾರೆ. ಹುಟ್ಟಿನಿಂದ ನೀನು ವಿರೋಧ ಮಾಡಿಯೋ ಇಲ್ಲೋ, ಹುಟ್ಟಿನಿಂದ ನೀನು ಅನ್ಯಾಯ ಮಾಡಿದೆಯೋ ಇಲ್ಲೋ, ಹುಟ್ಟಿನಿಂದ ಅವರಿಗೆ ದ್ವೇಷ ಮಾಡಿದೆಯೋ ಇಲ್ಲ, ಇಷ್ಟಾದರೂ ನಿನ್ನ ಮೇಲೆ ಸಿಟ್ಟಾಗಿದ್ದಾರೆ ಅಂತ ತಿಳಿದಿದ್ಯಾ? 5 ಗ್ರಾಮಗಳನ್ನು ಕೊಟ್ಟು ಹಾಕು, ಸಂತೋಷದಿಂದ ಇರ್ತಾರೆ, ನಿನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಅರ್ಧ ರಾಜ್ಯವಲ್ಲ, 5 ಗ್ರಾಮಗಳನ್ನು ಕೊಟ್ಟು ಹಾಕೋರಿಗೆ. ಯಾಕೆ? ಅವರು ಧರ್ಮನಿಷ್ಠರಾಗಿದ್ದಾರೆ. ಏನಾಗತ್ತೆ ನಮ್ಮ ಕರ್ಮಾನುಸಾರ, ಏನಾಗತ್ತೆ ದೇವರ ಇಚ್ಛಾನುಸಾರ, ನಾವ್ಯಾಕೆ ಇನ್ನೊಬ್ಬರನ್ನು ದೂಷಣೆ ಮಾಡಬೇಕು ಎನ್ನುವ ದಾರಿಯೊಳಗೆ ಹೊರಟವರು ಪಾಂಡವರು. ಎಂದಿಗೂ ನೀನು ಸುಮ್ಮನೆ ಹೋಗ್ತಾ ಇರುವ ಇರಿವಿಯನ್ನು ತೆಗೆದುಕೊಂಡು ಅದರ ಸೊಂಡಿಗೆ ರಪ 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 ಅಂತ ಹೊಡೆದು ಅದನ್ನು ಸಿಟ್ಟಿಗೆ ತರಿಸಿ
ಅದನ್ನು ಕೆರಳಿಸುವಂತಹ ವೃತ್ತಿ ಉಳ್ಳವನು ನೀನಾಗಿದ್ದೀಯ. ಪಾಂಡವರು ಏನಾದರೂ ಆಗಲಿ ಸೈಡಿಗೆ ಹೋಗೋಣ ಅಂತ ಹೇಳಿ ಒಂದು ಸೈಡಿಗೆ ಹೊರಟವರು ಪಾಂಡವರು. ಅಂಥ ಪಾಂಡವರಿಗೆ ಯಾಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿಯೋ? ಪರಾಕ್ರಮಿಗಳಿದ್ದಾರೆ ಪಾಂಡವರು, ದುರ್ಬಲರಲ್ಲ. ಅವರು ಸೈಡಿಗಿದ್ದಾರೆ ಎನ್ನ ಮಾತ್ರಕ್ಕೆ ಅವರು ದುರ್ಬಲರು ಅಂತ ಭಾವಿಸಬೇಡ, ಪರಾಕ್ರಮಿಗಳಾಗಿದ್ದಾರೆ. ಕಾಮಾರ್ಥೌ ಲಿಪ್ಸಮಾನಸ್ತು ಧರ್ಮಮೇವಾದಿತಶ್ಚರೇತ್ ನಹಿ ಧರ್ಮಾದ್ ಅಪೈತ್ಯರ್ಥಃ ಕಾಮೋ ವಾಪಿ ಕದಾಚನ ಉಪಾಯಂ ಧರ್ಮಮೇವಾಹು ತ್ರಿವರ್ಗಸ್ಯ ವಿಷಂಪತೆ. ಧರ್ಮ ಬಹಳ ಶ್ರೇಷ್ಠವಾಗಿದೆ, ಧರ್ಮವನ್ನು ಬಿಡಬೇಡ. ಕಾಮವೇನಾಗಿದೆ? ಕಾಮಕ್ಕಾಗಿ, ಕಾಮವನ್ನು ತಣಿಸುವುದಕ್ಕಾಗಿ ಅಧರ್ಮದಲ್ಲಿ ಕಾಲಿಡುವವರು ತುಂಬ ಜನ ಇದ್ದಾರೆ. ನೀನು ಆ ಕೆಟಗರಿಯಲ್ಲಿ ಬರೋದಿಲ್ಲಲ್ವಾ ದುರ್ಯೋಧನ? ಯಾಕೆ? ಪಾಂಡವಾನ್ ಪೃಷ್ಠತ ಕೃತ್ವ ತ್ರಾಣಂ ಆಶಂಸ್ಯಸೇನ್ಯತ ದುಶ್ಯಾಸನೆ ದುರ್ವಿಷಯೇ ಕರಣೇ ಚಾಪಿಚ ಸೌಬಲೆ. ಒಂದು ಮಾತು ಹೇಳ್ತೇನೆ ಕೇಳು, ಪಾಂಡವರನ್ನು ಹಿಂದೆ ಇಟ್ಟುಕೊಂಡು ನೀನು ಸುಖವಾಗಿರೋ, ಪಾಂಡವರನ್ನು ಮುಂದೆ ತಂದು ಅವರಿಂದ ದಾಳಿಗೆ ಒಳಗಾಗಬೇಡ ನೀನು. ಕ್ರುದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತಂ ಸುಖಮಾಹವೇ. ಸಿಟ್ಟಿಗೆ ಬಂದಿರತಕ್ಕಂಥ ಭೀಮಸೇನ ದೇವರನ್ನು ಎದುರಾಕಿಕೊಳ್ಳುವವರು ಯಾರಿದ್ದಾರೆ? ಬೇಡ. ಭೀಮಸೇನ ದೇವರನ್ನು ಧೈರ್ಯದಿಂದ ನೋಡುವವರು ಯಾರಿದ್ದಾರೆ? ಏನ್ ತಿಳಿದಿದ್ದೀಯ ಭೀಮಣ್ಣ ಅಂತಂದ್ರೆ, ಬ್ರಹ್ಮಾಂಡವನ್ನು ಅರ್ಧ ಸೀಳಿ ಹಾಕಿ ತಾಳಪುಟ್ಟುವಂತ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಭೀಮಸೇನ ದೇವರು. ಈ ಯಾವ ರಾಜರುಗಳು ಕೂಡ ಭೀಮಸೇನ ದೇವರಿಗೆ ತೃಣಕ್ಕೆ ಸಮರಲ್ಲ. ಒಂದು ಕ್ಷಣದೊಳಗೇನೆ ಎಲ್ಲರನ್ನು ಕುಟ್ಟಿ ಹಾಕ್ತಾನೆ. ಭೀಮ ತನ್ನ ಸಿಟ್ಟಿನ ಗರ್ಜನೆಯನ್ನು ಮಾಡಿದರೆ ಸಾಕು, ಮಲಮೂತ್ರಗಳ ವಿಸರ್ಜನೆ ಮಾಡಿಕೊಂಡು ಒದ್ದಾಡಿ ಹೋಗ್ತಾರೆ. ಅಂತಹ ಭೀಮ ಪಾಂಡವರಲ್ಲಿದ್ದಾನೋ? ಯಾಕೆ ಭೀಮಣ್ಣನ ಎದುರಾಕೊಳ್ಳಿಕ್ಕೆ ಹೋಗ್ತೀಯ ದುರ್ಯೋಧನ? ಬೇಡ, ಸರಿಯಾದದ್ದಲ್ಲ, ನಿನಗೆ ಶೋಭೆ ತರುವಂತಹದ್ದಲ್ಲ. ಇದಂ ಸನ್ನಿಹಿತಂ ತಾತ ಸಮಗ್ರಂ ಪಾರ್ಥಿವಂ ಬಲಂ ಅಯಂ ಭೀಷ್ಮ ಸಹಿತ. ಭೀಷ್ಮಾಚಾರ್ಯರಿಂದ ಸಹಿತರಾಗಿರ್ತಕ್ಕಂಥ ಎಲ್ಲ ಪಾರ್ಥಿವರು, ಎಲ್ಲ ರಾಜರುಗಳು ಅರ್ಜುನನ ಜೊತೆಗೆ ಎದುರಾಳಿ ಯುದ್ಧ ಮಾಡುವುದಕ್ಕೆ ಸಮರ್ಥರಿದ್ದಾರೆ ಅಂದ್ಕೊಂಡಿದ್ದೀಯ? ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕರ್ಣ, ಶಲ್ಯ, ಕೃಪ, ಬಾಲ್ಮೀಕ, ಅಶ್ವತ್ಥಾಮ, ಒಬ್ಬೊಬ್ಬರನ್ನು ಚಂಡಾಡ್ತಾನೆ ಅರ್ಜುನ, ಗೊತ್ತಾ? ಅಶಕ್ತಾಃ ಸರ್ವಯೇವೇತೆ ಪ್ರತಿಯೋದ್ಧುಂ ಧನಂಜಯಂ. ಒಂದು ಹೇಳ್ತೇನೆ ಕೇಳಿಲ್ಲಿ, ಇಷ್ಟು ಜನ ಗುರುಗಳು ಹಿರಿಯರು ನನ್ನನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಹಿತ ಹೇಳ್ತಾ ಇದ್ದಾರೆ, ಕೇಳು. ಗುರು ಹಿರಿಯರ ಅವಮಾನ ಬಿರುಗಾಳಿ ಕೇಳೆಚ್ಚರಿಕೆ. ನೆಚ್ಚದಿರಿ, ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯವೆಚ್ಚರಿಕೆ ಎಂಬುದಾಗಿ ಪುರಂದರದಾಸರು ಹೇಳಿದಾಗೆ, ಗುರು ಹಿರಿಯರುಗಳಿಗೆ ಅವಮಾನವನ್ನು ಮಾಡುವುದು ಅಂತನ್ನೋದು ಏನಿದೆ ಅದು ಬಿರುಗಾಳಿ ಎಂಬುದಾಗಿ ನಮ್ಮನ್ನು ಕೊಚ್ಚಿಕೊಂಡು ಹೋಗುತ್ತೆ, ನಮ್ಮನ್ನು ಎತ್ತಿ ಬಿಸಾಡಿ ಬಿಡುತ್ತೆ. ನಾಮಾವಶೇಷ. ಇಂಥ ವ್ಯಕ್ತಿ ಜಗತ್ತಿನೊಳಗೆ ಇದ್ದನಾ, ಅವತ್ತು ಇದ್ದ ಅಂತಾಗಿ ಹೋಗಿಬಿಡುತ್ತೆ. ಹಿರಿಯರ ಅವಮಾನ ಜಗತ್ತಿಗೂ ಕ್ಷೇಮವಲ್ಲ, ನಿನಗಂತರೂ ಕ್ಷೇಮವಾಗುವುದು, ಮಂಗಳವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಂಥಂತ ನಾನ್ ಅನ್ನೋರು ಎಲ್ಲ ಬಲಾಢ್ಯರು ಕೂಡ ಗುರುಗಳ ಹಿರಿಯರ ಅವಮಾನಕ್ಕೆ ಕೊಚ್ಚಿ ಹೋಗಿಬಿಟ್ಟಿದ್ದಾರೆ. ಹೆಸರಿಲ್ಲದ ಹಾಗೆ ಕೊಚ್ಚಿಕೊಂಡು ಹೋಗಿಬಿಟ್ಟಿದ್ದಾರೆ. ಬೇಡ, ಅವಮಾನವನ್ನು ಮಾಡಬೇಡ. ಯೋರ್ಜುನಂ ಸಮರೇ ಪ್ರಾಪ್ಯ ಸ್ವಸ್ತಿಮಾನ್ ಆವ್ರಜೇತ್ ಗೃಹಾನ್. ಯಾರು ಅರ್ಜುನನ ಜೊತೆಗೆ ಯುದ್ಧ ಸಾರಿ ಸುಖವಾಗಿ ಮನೆಗೆ ಹೋದವರಿದ್ದಾರೆ ಹೇಳು? ಯಾರಿದ್ದಾರೆ ಹೇಳು? ಅರ್ಜುನನ ಜೊತೆಗೆ ಯುದ್ಧ ಸಾರಿ ಸುಖವಾಗಿ ಮನೆಗೆ ಹೋದವರು ಯಾರಿದ್ದಾರೆ ಹೇಳ್ತೀಯನು? ಒಬ್ರಿಬ್ಬರು ಹೆಸರು ಹೇಳಿ ನೋಡು. ಯುದ್ಧೇ ಯೇನ ಮಹಾದೇವ ಸಾಕ್ಷಾತ್ ಸಂತೋಷಿತ ಶಿವ.
ಯುದ್ಧದೊಳಗೆ ಸ್ವಯಂ ರುದ್ರದೇವರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸಂತೋಷಪಡಿಸಿ ಅವರಿಂದ ಪಾಶುಪತ ಮೊದಲಾಗಿರ್ತಕ್ಕಂಥ ಅಸ್ತ್ರವನ್ನು ಪಡೆದ ಧೀರ ವೀರ ಶೂರ ನನ್ನ ಅರ್ಜುನನಾಗಿದ್ದಾನೆ. ಅವನು ಅರ್ಜುನ ಅಂತಂದ್ರೆ ಮದ್ವಿತೀಯ, ಎರಡನೇ ಕೃಷ್ಣ, ಅಭಿನವ ಕೃಷ್ಣನೇ ಅವನು. ಕೃಷ್ಣ ಹೇಳ್ತಾನೆ ಈ ಮಾತು, ಬೇರೆ ಇನ್ಯಾರು ಹೇಳೋದಲ್ಲ. ತಮ ಅಜೇಯಂ ಅನಾದೃಶ್ಯಂ ವಿಜೇತುಂ ಜಿಷ್ಣುಮಚ್ಯುತಂ. ಯುದ್ಧದೊಳಗೆ ನಾಶವಾಗದ ಅಜೇಯನಾದ ಅಪ್ರದೃಶ್ಯನಾಗಿರ್ತಕ್ಕಂಥ ಅರ್ಜುನನನ್ನು ಗೆಲ್ಲುವಂಥವರು ಜಗತ್ತಿನೊಳಗೆ ಯಾರಾದರೂ ಇದ್ದಾರೇನೋ? ದುರ್ಯೋಧನ ಯಾರಾದರೂ ಇದ್ದಾರೇನೋ? ಮದ್ವಿತೀಯಂ ಪುನಃ ಪಾರ್ಥಂ ಕಂ ಪ್ರಾರ್ಥಯಿತು ಮರ್ಹಸಿ. ಮದ್ವಿತೀಯಂ, ಎರಡನೆಯ ಕೃಷ್ಣ ಅವನು. ಕೃಷ್ಣ ಹೇಳ್ತಾನ್ರಿ ಅಂದ್ರೆ ಅರ್ಜುನನ ಪರಾಕ್ರಮ ಎಂಥದ್ದನ್ನೋದನ್ನು ನಾವು ಲೆಕ್ಕ ಮಾಡಬೇಕು. ಯುದ್ಧೇ ಪ್ರದೀಪಮಾಯಾಂತಂ ಅಪಿ ಸಾಕ್ಷಾತ್ ಪುರಂದರ. ಸ್ವಯಂ ಇದೇ ಖಾಂಡವ ವನವದ ಯುದ್ಧದ ಪ್ರಸಂಗದೊಳಗೆ ಇಂದ್ರ ಎದುರಿಗೆ ಬಂದ, ಎಲ್ಲ ದೇವತೆಗಳನ್ನು ಕರೆದುಕೊಂಡು. ಇಂದ್ರ ಎದುರಿಗೆ ನಿಂತು ಯುದ್ಧವಾಡಲಿಕ್ಕೆ ಆಗಲಿಲ್ಲ ಇಂದ್ರನಿಗೆ. ನಿವಾತ ಕವಚರನ್ನು ಸಂಹಾರವನ್ನು ಮಾಡಿದವನು ಅರ್ಜುನ. ಇಂದ್ರನ ಕೈಲಿ ಆಗದಿರುವ ನಿವಾತ ಕವಚರನ್ನು ಸಂಹಾರವನ್ನು ಮಾಡಿದ ಪರಾಕ್ರಮಿಯಾಗಿದ್ದಾನೆ ಅರ್ಜುನ. ಉದ್ವಹೇ ಭೂಮಿಂ ದಹೇ ಕ್ರುದ್ಧ ಇಮಾ ಪ್ರಜಾ ಪಾತಯೇ ತ್ರಿದಿವಾನ್ ದೇವಾನ್ ನಾನ್ಯೋ ಅರ್ಜುನಂ ಸಮರೇ ಜಯೇತ. ನೋಡೋ, ನಾನು ಎರಡೂ ಕೈಗಳನ್ನು ಎತ್ತಿ ಚಪ್ಪಾಳಿ ತಟ್ಟಿ ಹೇಳ್ತೇನೆ, ಇಡೀ ಸಮಗ್ರವಾಗಿರ್ತಕ್ಕಂಥ ಬ್ರಹ್ಮಾಂಡದೊಳಗೆ ಅರ್ಜುನನನ್ನು ಮೀರಿಸುವ, ಅರ್ಜುನನನ್ನು ಸೋಲಿಸುವ ಪರಾಕ್ರಮಿ ಯಾರೂ ಇಲ್ಲ 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 ಇಲ್ಲ. ಒಂದು ಕೇಳಿಲ್ಲಿ ಹೇಳ್ತೇನೆ ದುರ್ಯೋಧನ, ನಿನ್ನ ನಿಮಿತ್ತಕವಾಗಿ ಕೌರವರು ನಾಶವಾದರು ಅಂತ ಆಗುವುದು ಬೇಡ. ಅಸ್ತು ಶೇಷಂ ಕೌರವಾಣ ಮಾ ಪರಭೂದಿದಂ ಕುಲಂ. ಈ ಕುಲ ಸೋತ್ ಹೋಗಬಾರ್ದು, ಈ ಕುಲ ಮಣ್ಣು ಪಾಲಾಗಬಾರ್ದು, ಇದು ನನ್ನ ಅಪೇಕ್ಷೆ ಇದೆ. ಕುಲಜ್ಞೈದಿನೋಚ್ಚೇತ, ನಿನ್ನನ್ನು ಕುಲನಾಶಕ ಅಂತ ಕರೀಬಾರ್ದು. ಜಗತ್ತು ಇತಿಹಾಸ ಗುರುತಿಸಬಾರದು. ಕೇಳಿಲ್ಲಿ, ಪಾಂಡವರಿಗೆ ನೀನು ಅರ್ಧ ರಾಜ್ಯವನ್ನು ಕೊಡುವೋಣದ್ರಿಂದ ಏನಾಗತ್ತೆ ಅಂತಂದ್ರೆ, ನೀನೇ ಸಮಗ್ರವಾಗಿರ್ತಕ್ಕಂಥ ಹಸ್ತಿನಾವತಿ ಪಟ್ಟಣಕ್ಕೆ ಯುವರಾಜನಾಗಿ ಇರ್ತೀಯ. ನಿಮ್ಮಪ್ಪ ಧೃತರಾಷ್ಟ್ರನೇ ರಾಜನಾಗಿರ್ತಾನೆ. ಮಹಾರಾಜ್ಯೇಪಿ ಪಿತರಂ ಧೃತರಾಷ್ಟ್ರಂ ಜನೇಶ್ವರಂ. ಧೃತರಾಷ್ಟ್ರನನ್ನೇ ಮಹಾರಾಜನನ್ನಾಗಿ ಮಾಡ್ತಾರೆ. ಈ ಪಾಂಡವರು ಸಾಮಂತರಾಗಿ ಇರ್ತಾರೆ ತಮ್ಮ ಇಂದ್ರಪ್ರಸ್ಥದೊಳಗೆ. ಅರ್ಧ ರಾಜ್ಯ ಕೊಟ್ಟು ಹಾಕೋರಿಗೆ. ಅರ್ಧಂ ಪ್ರದಾಯ ಪಾರ್ಥೇಭ್ಯೋ ಮಹತೀಂ ಶ್ರಿಯಮಾಪ್ನುಹಿ. ಅರ್ಧ ರಾಜ್ಯ ಅವರಿಗೆ ಕೊಟ್ಟಿ ಅಂತಂದ್ರೆ ಆ ಅರ್ಧ ರಾಜ್ಯದ ಮುಪ್ಪಟ್ಟಾಗಿರ್ತಕ್ಕಂಥ ಐಶ್ವರ್ಯವನ್ನು ಪಡೆದವನು ನೀನಾಗ್ತೀಯ ಕೆಲವೇ ದಿನಗಳಲ್ಲಿ. ಪಾಂಡವೈ ಸಂಶಮಂ ಕೃತ್ವಾ ಚ ಸಹೃದಾಂ ವಚಃ ಸಂಪ್ರೀಯಮಾಣೋ ಮಿತ್ರೈಶ್ಚ ಚಿರಂ ಭದ್ರಾಣ್ಯವಾಪ್ಸಸಿ. ಪಾಂಡವರ ಜೊತೆಗೆ ಸಂಧಿಯನ್ನು ಮಾಡಿಕೋ, ಹಿರಿಯರು ಹೇಳಿದ ಮಾತನ್ನು ಪರಿಪಾಲನೆಯನ್ನು ಮಾಡು, ಎಲ್ಲ ಮಿತ್ರರನ್ನು ಸಂತೋಷಪಡಿಸು, ಸಮಗ್ರವಾಗಿರ್ತಕ್ಕಂಥ ಮಂಗಳ ನಿನಗಾಗಲಿ ಎಂಬುದಾಗಿ ಕೃಷ್ಣ ಒಂದು ಅಧ್ಯಾಯದೊಳಗೆ ದುರ್ಯೋಧನನಿಗೆ ಏನು ಹಿತವಿದೆ, ಏನು ತಥ್ಯವಿದೆ, ಏನು ಪಥ್ಯವಿದೆ, ಏನು ಹೇಳಬೇಕಾಗಿದೆ, ಯಾವುದು ಧರ್ಮ, ಯಾವುದು ಪುರುಷಾರ್ಥ, ಪಾಂಡವರು ಧರ್ಮಾರ್ಥಗಳಲ್ಲಿ ಯಾವ ಮಟ್ಟಕ್ಕೆ ಇದ್ದಾರೆ, ನೀನು ಧರ್ಮಾರ್ಥಗಳಿಂದ ಎಷ್ಟು ವಿರುದ್ಧವಾಗಿದ್ದೀಯಾ, ಅಂದಮೇಲೆ ಯಾಕೆ ಧರ್ಮಾರ್ಥದ ಹಿತವಾದ ಮಾತುಗಳನ್ನು ಅನುಸರಿಸಿ ಧರ್ಮ ಮಾರ್ಗ ಪುರುಷಾರ್ಥ ಮಾರ್ಗದಲ್ಲಿ ಇರಬಾರದು ಏಕೆ ಅಂತ ಕೃಷ್ಣ ಸಾಕಷ್ಟು ಮಾತುಗಳನ್ನು ಹೇಳಿದಾಗಲೂ ಕೂಡ ದುರ್ಯೋಧನನ ದುರಹಂಕಾರದ ನಡವಳಿಕೆ ಹೇಗಿತ್ತೋ ಹಾಗೇ ಇತ್ತು. ಅದನ್ನು ನೋಡಿ ಭೀಷ್ಮಾಚಾರ್ಯರು ಮುಂದೆ ಮಾತನಾಡ್ತಾರೆ. ಏನು ಮಾತಾಡ್ತಾರೆ ನಾಳೆ ದಿನ ಕೇಳೋಣ, ತಿಳಿದುಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು.